ಇವತ್ತಿಗೂ ಕೂಡ ಮೈಸೂರು ಸಿಲ್ಕ್ ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿಗೂ ಕೂಡ ಪ್ರತಿ ಹಬ್ಬದಲ್ಲೂ ಉಡಿಸುವಂಥ ಸೀರೆ ಮೈಸೂರು ಸಿಲ್ಕ್. ನಾನು ಬಂದಾಗ ಇಲ್ಲಿ ಚರ್ಚೆ ಮಾಡಿದೆ, ಕೇಳಿದೆ ಅವರು ಏನು ಟಿ ನರಸೀಪುರದಲ್ಲಿ ನೂಲನ್ನು ತಯಾರು ಮಾಡ್ತಾರೆ, ಆ ನೂಲು ಇಲ್ಲಿ ಬಂದ ಮೇಲೆ ಇಲ್ಲಿ ಅದನ್ನು ಸೀರೆಯಾಗಿ ನೇಯ್ಗೆ ಮಾಡ್ತಾರೆ. ಅದಾದಮೇಲೆ ಮಾರಾಟ ಹೇಗೆ ಅಂತ ಹೇಳಿದ್ರೆ, ನೀವೆಲ್ಲ ಬೇರೆ ಕಡೆ ಹೋದರೆ ರಾಶಿ ರಾಶಿ ಸೀರೆಗಳು ಹಾಕಿರ್ತಾರೆ, ಸಾವಿರಾರು ಸೀರೆಗಳು ಹಾಕಿರ್ತಾರೆ, ನಮ್ಮ ಚಾಯ್ಸ್ ಇರ್ತದೆ. ಇಲ್ಲಂಗಲ್ಲ, ನೀವು ತಯಾರಾಗಿದ್ದು ಒಂದೇ ಗಂಟೆಯಲ್ಲಿ ಬೆಳಗ್ಗೆ 4 ಗಂಟೆಗೆ ಬಂದು ಕ್ಯೂ ನಿಂತ್ಕೊಂತಾರೆ ಸೀರೆಗೋಸ್ಕರ. ಒಂದು ತಾಯಿ ಚಾಮುಂಡೇಶ್ವರಿಗೆ ಉಡಿಸ್ತಾರೆ ಅನ್ನೋದು ಒಂದು, ಮತ್ತು ಮೈಸೂರು ಸಿಲ್ಕ್ ಅನ್ನೋದು ಈಗ ಮದುವೆಗಳಿಗೆ ಅದರಲ್ಲಿ ಒಂದು ಪಾವಿತ್ರತೆ. ಈಗ ಯಾರೇ ಮದುವೆ ಆದರೂ ಕೂಡ ಮೈಸೂರು ಸಿಲ್ಕ್ಗೆ ಯೂಸ್ ಮಾಡೋಕ್ಕೆ ಒಂದು ಪದ್ಧತಿ ಮಾಡ್ಕೊಂಬಿಟ್ಟಿದ್ದಾರೆ. ಅದರಿಂದ ಇದೊಂದು ಖ್ಯಾತಿ ಇರ್ತಕ್ಕಂಥದ್ದು. ಅಂಥ ಒಂದು ಫ್ಯಾಕ್ಟ್ರಿಯನ್ನು, ಇವತ್ತು ಟಿ ನರಸೀಪುರದಲ್ಲಿರೋ ಫ್ಯಾಕ್ಟ್ರಿಯನ್ನು ಹಂತವಾಗಿ ಮುಚ್ಚುವಂಥ ಒಂದು ಕುತಂತ್ರವನ್ನು ಈ ಸರ್ಕಾರ ಮಾಡ್ತಾಯಿದೆ. ನೀವು ಪಾಪ ನಿಮ್ಮ ಕುತಂತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಕ್ರೀಡಾಂಗಣ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವೇನು ಕ್ರೀಡಾಂಗಣಕ್ಕೆ ವಿರೋಧ ಅಲ್ಲ, ಒಂದಲ್ಲ 10 ಕ್ರೀಡಾಂಗಣ ಮಾಡಲಿ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಅದೇನೋ ಗೊತ್ತಿಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅಂದ್ರೇ ಅವ್ರಿಗಾಗಲ್ಲ, ಕಾಂಗ್ರೆಸ್ ಅವ್ರಿಗೆ. ಪ್ರತಿ ಸರಿನೂ ಕೂಡ ಅವರೇನು ಮಹಾರಾಜರು ಏನು ಮಾಡಿದ್ದಾರೆ, ಅವ್ರಿಗಿಂತ ಸಿದ್ದರಾಮಯ್ಯನವರೇ ಜಾಸ್ತಿ ಒಳ್ಳೇದು ಮಾಡಿದ್ದಾರೆ. ಅವರ ಏನೇನಿದೆಯೋ ಮುಚ್ಚುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇದು ಒಳ್ಳೆಯದಲ್ಲ. ಒಂದು, ಅಲ್ಲಿ ಬಾಯ್ಲರು ಇರೋವಂಥದ್ದು, ಮತ್ತು ಅಲ್ಲಿ ರೇಷ್ಮೆ ತಯಾರು ಮಾಡೋದು, ಅಲ್ಲಿ ಬೇಯಿಸ್ತಾರೆ, ಅದರದ ವಾಸನೆ ಎಲ್ಲ ಭಾಳ ದಟ್ಟವಾಗಿ ಬರೋವಂಥದ್ದು. ಮತ್ತು ಬಾಯ್ಲರು ಕೂಡ ಇರೋದ್ರಿಂದ ಏನಾನ ಸಿಡಿದ್ರೆ, ಅಲ್ಲಿ ಸ್ಪೋರ್ಟ್ಸ್ ಏನಾನ ನಡೀತಾ ಇದ್ದಾಗ ದೊಡ್ಡ ಸಂಖ್ಯೆಯಲ್ಲಿ ಒಂದು 5-6 ಸಾವಿರ ಜನ ಸೇರಿದಾಗ ಈ ಥರದ್ದು ಅನಾಹುತ ಆದರೆ ದೊಡ್ಡ ಇದಾಗ್ತದೆ. ಬೇರೆ ಜಾಗನೇ ಇಲ್ಲ, ಗತಿ ಇಲ್ವೋ ಇವರಿಗೆ.